Hello everyone, welcome to Sanmargaha classes. Let us see question number 12 of chapter Conservation of Plants and Animals. Mention any two root causes for the drought. ಹಾಗಿದ್ರೆ ಬರಗಾಲಕ್ಕೆ ಯಾವ್ಯಾವ ಕಾರಣ ಇರುತ್ತೆ? ಈಗ ಬರಗಾಲ ಬಂತು. ಯಾಕೆ ಬರಗಾಲ ಬರುತ್ತೆ? ಮಳೆ ಕಡಿಮೆ ಆದ್ರೆ. ಮಳೆ ಯಾಕೆ ಕಡಿಮೆ ಆಗುತ್ತೆ? ಡಿಫಾರೆಸ್ಟೇಷನ್ ಇಂದ ಅಲ್ವಾ? ಸೊ two root causes ಏನಂತ ಬರಿಬಹುದು? Two root causes for drought are deforestation and less rainfall. Deforestation and less rainfall. ಇಲ್ಲಿ ಏನಾಗುತ್ತೆ? Deforestation leads to less rainfall. ಇಲ್ಲಿ ಮರ ಕಡಿಮೆ ಆದ್ರೆ ಮಳೆ ಕೂಡ ಕಡಿಮೆ ಆಗುತ್ತೆ ಅಲ್ವಾ? ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬರ್ದಿರ್ತಾರೆ. ಯಾಕೆ? ಈಗ ಕಾಡಿಲ್ಲ ಅಂದ್ರೆ ಏನಾಗುತ್ತೆ? ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆಯ್ತು ಅಂದ್ರೆ ಅಲ್ಲಿ ಬರಗಾಲ ಉಂಟಾಗ್ತದೆ. ಬರಗಾಲ ಉಂಟಾಯ್ತು ಅಂದ್ರೆ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಆಗುದಿಲ್ಲ. ರೈತರು ಬೆಳೆ ಬೆಳೆದಿಲ್ಲ ಅಂದ್ರೆ ನಮಗೆ ತಿನ್ಲಿಕ್ಕೆ ಏನೂ ಇರೋದಿಲ್ಲ. ಸೊ ಇಲ್ಲಿ ಟೂ ರೂಟ್ ಕಾಸಸ್ ಫಾರ್ ಡ್ರಾಟ್ ಆರ್ ಡಿಫಾರೆಸ್ಟೇಷನ್ ಅಂಡ್ ಲೆಸ್ ರೈನ್ಫಾಲ್. ನೋಡಿ, ಮರ ಎಲ್ಲ ಕಡಿತಿರೋದು, ಡಿಫಾರೆಸ್ಟೇಷನ್. ಇಲ್ಲಿ ಡಿಫಾರೆಸ್ಟೇಷನ್ ಮಾಡೋದ್ರಿಂದ ಯಾಕೆ ರೈನ್ಫಾಲ್ ಕಡಿಮೆ ಆಗುತ್ತೆ ಅಂದ್ರೆ, ಸಿ ಇಲ್ಲಿ ಟ್ರಾನ್ಸ್ಪಿರೇಷನ್ ಅಂತ ಕೇಳಿದೀರಾ ನೀವು? ಪ್ಲಾಂಟ್ಸ್ ಏನ್ ಮಾಡುತ್ತೆ? ಲೀವ್ಸ್ ಇಂದ ನೀರನ್ನ ಹೊರಗೆ ಹಾಕುತ್ತೆ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಆ ನೀರ್ ಹೋಗಿ ಆಮೇಲೆ ಮಳೆಗಾಲ ಟೈಮಲ್ಲಿ ಮಳೆಯಾಗಿ ಬಿದ್ದಿರುತ್ತೆ ಅಲ್ವಾ? ಈಗ ಮರ ಎಲ್ಲ ಕಡಿಮೆ ಆಯ್ತು, ಹಾಗಿದ್ರೆ ಏನಾಯ್ತು? ಟ್ರಾನ್ಸ್ಪಿರೇಷನ್ ಕೂಡ ಕಡಿಮೆ ಆಯ್ತು, ವಾಟರ್ ಅಮೌಂಟ್ ಕಡಿಮೆ ಆಯ್ತು, ಹಾಗಾಗಿ ಬೀಳೋ ಮಳೆ ಕೂಡ ಕಡಿಮೆ ಆಯ್ತಲ್ಲ. therefore deforestation and less rainfall are two root causes for the drought ಅಂತ ಹೇಳ್ಬಹುದು. ಥ್ಯಾಂಕ್ ಯು.